4 ಎಕರೆಲ್ಲಿ ಏನು ಇಳುವರಿ ನಿರೀಕ್ಷೆ ಮಾಡ್ತಾರೆ ಈ ವರ್ಷ? ಈ ವರ್ಷ ಒಂದು 250 ಮೇಲೆ ನಿರೀಕ್ಷೆ ಮಾಡಿ. 250 ಮೇಲೆ ಇದೆ ಅಂದ್ರೆ ಅಂದಾಜು ನಿಮಗೆ ಅವಾಗ ಇಳುವರಿ ಎಷ್ಟು ಅವರೇಜ್ ಸಿಗ್ತೈತೆ ಅಂತ ಆಯ್ತು? ಒಂದು ಎಕರೆಗೆ ಹಾಂ, 90 100 ಮಟನ್. ನಮಸ್ಕಾರ ರೈತ ಬಾಂಧವರು. ಇವತ್ತು ನಾವು ಪ್ರತಿದಿನ ಏನು ಯೂಟ್ಯೂಬಲ್ಲೇ ಸಾಕಷ್ಟು ವಿಚಾರಗಳನ್ನ ರೈತರ ಜೊತೆ ಹಂಚ್ಕೊತಾ ಇದ್ದೀವಿ. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ, ಜೈವಿಕ ಕೃಷಿ, ಬೇರೆ ಬೇರೆ ಪದ್ಧತಿಯಲ್ಲಿ ಏನು ರೈತರು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅನುಭವ ನೋಡಿಕೊಂಡು ಬಳಕೆ ಮಾಡಿದಂಥ ರೈತರ ಜೊತೆಗೆ ಮಾತಾಡ್ಸೋದು ನಮ್ಮದು ಸಹಜ ವಿಚಾರ. ಆ ಒಂದು ಮೇರೆಗೆ ಇವತ್ತು ನಾನು ಬೆಳಗಾವಿಯಿಂದ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದಿದ್ದಾರೆ. ಅವ್ರನ್ನ ನಾನು ಈ ಒಂದು ವಿಚಾರದಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಚೇತನ್ ಅವ್ರ ಜಮೀನಿಗೆ ಬಂದಿದ್ದಾರೆ, ಇಲ್ಲಿ ಹಿರೇಕೆರೆ ತಾಲೂಕಲ್ಲೇ, ಹಾವೇರಿ ಜಿಲ್ಲೆ. ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತ ಬಂದಿದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಕೆಲವೊಂದು ವಿಷಯಗಳನ್ನ ಅವ್ರ ಬಾಯಿಂದನೇ ಕೇಳೋಣ. ಚೇತನ್ ನಮಸ್ಕಾರ. ಸರ್ ಮಲ್ಲಿಕಾರ್ಜುನ್ ಸರ್ ತಮಗೂ ನಮಸ್ಕಾರ. ಸರ್ ತಮ್ಮದು ಬೆಳಗಾವಿಂದ ಬೆಳಿಗ್ಗೆ ಬೇಗ ಬಿಟ್ಟಿರಿ, ನಮ್ಮ ಬಸವರಾಜ್ ಸರ್ ನೀವು ಜೊತೆಗೆ ಬಂದಿದ್ದೀರಿ. ಆದರೆ ಇವತ್ತು ತೋಟ ನೋಡ್ತಾ ಇದ್ದೀರಿ ಸರ್. ಈಗ ಆಲ್ರೆಡಿ ಇದು ವಿಡಿಯೋ ಯೂಟ್ಯೂಬಲ್ಲಿ ನೋಡಿದ್ರಿ ನೀವು ಈ ಥರ ವಿಡಿಯೋಗಳನ್ನ. ಇವತ್ತು ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ರಿ. ಆ ರೈತರು ತಮ್ಮ ಅನುಭವ ಹೇಳ್ಕೊಂಡ್ರು, ಜೊತೆ ನೀವು ಸಹಿತ ಆ ಬೆಳೆ ನೋಡಿದ್ರಿ. ಚೇತನ್ ಅವ್ರ ಹತ್ರ ಒಂದು 2-3 ವಿಷಯಗಳು ಕೇಳ್ತೀನಿ, ಆನಂತರ ನಿಮ್ಮನ್ನು ಪಾಯಿಂಟ್ ಕೇಳ್ತೀನಿ. ಚೇತನ್ ಅವರ ಇದು ಎಷ್ಟು ವರ್ಷದ ಬೆಳೆ ಈಗ ಇದು ನಿಂತ್ಕೊಂಡವಲ್ಲ? ಇದು 6ನೇ ವರ್ಷದ ಬೆಳೆ. ಇದು ಮೂಲತಃ ಜಮೀನು ಯಾವ ಥರದ್ದು? ಕರ್ಲು ಅಂದ್ರೆ ಎರೆ ಒಳಗೆ ಸುಣ್ಣದ ಕಲ್ಲು ಬರ್ತಲ್ಲ, ಆ ಥರ ಕರ್ಲು. ಅಂದ್ರೆ ಕರ್ಲು ಮಣ್ಣು ಅಂದ್ರೆ ಅಷ್ಟು ಯೋಗ್ಯ ಅಲ್ಲ ಬೆಳೆಗೆ. ಅಂದ್ರೆ ಯಾವುದೋ ಒಂದು ಬೆಳೆ ಬಂದರೂ ಈಲ್ಡ್ ಜಾಸ್ತಿ ಅದಕ್ಕೆ ಬರೋಂಥ ಸಾಧ್ಯತೆ ಕಡಿಮೆ ಇರುತ್ತೆ ಆ ಜಮೀನಲ್ಲಿ. ಅಂದ್ರೆ ಉಸಿರಾಡ ಕ್ರಿಯೆ ಕಡಿಮೆ ಇರುತ್ತೆ, ನೀರನ್ನು ಹಿಡ್ಕೊಂಡು ಶಕ್ತಿ ಕಡಿಮೆ ಇರುತ್ತೆ, ಹಸಿ ಬಿಟ್ಕೊಡಲ್ಲ ಬೇಗ ಅಂತ ಭೂಮಿ ಇದು. ಆದ್ರೆ ನಿಜವಾಗ್ಲೂ ಒಳ್ಳೆ ಭೂಮಿ ಆಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಇದು ಬೆಳೆ ನಿಮ್ದು 3ನೇ ಕ್ರಾಪ್ ಕಟಿಂಗ್ ಅಂದ್ರೆ ಈಗಿರೋದು ಬೆಳೆ 3ನೇದು ಹೌದಲ್ರಿ? ಈ ಮೇಲಿರೋದು 2ನೇ ಬೆಳೆ ಹೌದಾ? ಕಟಿಂಗ್ ಅಂದ್ರೆ ಗಿಡ ಹಚ್ಚಿದಾಗಿಂದ ನೀವು 6ನೇ ವರ್ಷಕ್ಕೆ 3ನೇ ಕಟಿಂಗ್ ಆಗ್ತಾ ಇದೆ, ಸರಿನಾ? ಈ ವರ್ಷ ಇದು ಎಷ್ಟು ಎಕರೆ ಬರ್ತಿದೆ ದೊಡ್ಡದು? ಅಂದ್ರೆ 3ನೇ ವರ್ಷ, ಈಗ 7ನೇ ವರ್ಷದ ಗಿಡ ಇದ್ರೆ 6ನೇ ವರ್ಷದ ತೋಟ ಇದೆಯಲ್ಲ, ಇದು ಎಷ್ಟು ಎಕರೆ? ಇದು 3 ಎಕರೆ. ಇದು 3 ಎಕರೆ ಇದೆ, ಅದು 1 ಎಕರೆ ಇದೆ. ಸರ್ ಇದು 3 ಎಕರೆ ಮತ್ತು 1 ಎಕರೆ 4 ಎಕರೆ ಇದೆ ಟೋಟಲ್. 4 ಎಕರೆಲ್ಲಿ ಏನು ಇಳುವರಿ ನಿರೀಕ್ಷೆ ಮಾಡ್ತಾರೆ ಈ ವರ್ಷ? ಈ ವರ್ಷ ಒಂದು 250 ಮೇಲೆ ನಿರೀಕ್ಷೆ ಮಾಡಿ. 250 ಮೇಲೆ ಇದೆ ಅಂದ್ರೆ ಅಂದಾಜು ನಿಮಗೆ ಅವಾಗ ಇಳುವರಿ ಎಷ್ಟು ಅವರೇಜ್ ಸಿಗ್ತೈತೆ ಅಂತ ಆಯ್ತು? ಒಂದು ಎಕರೆಗೆ 90 100 ಮಟನ್ ಮುಟ್ಬೋದು. ಅಂದ್ರೆ ನೀವು 3 ಎಕರೆದಲ್ಲೇ 250 ಬರ್ಬೇಕು. 4 ಎಕರೆದಲ್ಲಿ ಹಾಕ್ತೀಯಾ? ಅದ್ರದ್ದು ನಿರೀಕ್ಷೆ ಅದನ್ನ ಬಿಟ್ಟಿಲ್ಲ ನೀವು, ಅದು ಬಿಟ್ಟ ಮಾಡ್ತಾ ಇದ್ರಿ. ಇದರಲ್ಲಿ 250 ಕ್ವಿಂಟಲ್ ಹೇಳಿದ್ದಾರೆ. ಅಂದ್ರೆ ನೀವು ಕಟಿಂಗ್ ಮಾಡೋರು ಹೇಳ್ತಾರೆ. ಅಂದ್ರೆ ನಿಮಗೆ 85 ಇಂದ 90 ಬರ್ತೈತಿ ಅಂತ ನಿಮ್ಮ ಊಹೆ ಇದೆ. ಅದ್ರದ್ದು ಆ ಮೇಲ್ಗಡೆ ತೋಡಿದ್ದಿಲ್ಲ ಸರ್, ಅದು 90 ಮಟ ಅದ್ರದ್ದು ಇದೆ. ನಾನು 70 ಕ್ವಿಂಟಲ್ ಹೇಳಿದ್ದೆ ಹೋಸರೆ, ಅಂದ್ರೆ ನಾನು ವಿಡಿಯೋದಲ್ಲಿ ಮಾತಾಡಿದೆ 70 ಕ್ವಿಂಟಲ್ ಅಂತ. ಈಗ ನೀವು ಆಲ್ರೆಡಿ ಹೇಳ್ತಿರೋದು 90 ಬರ್ಬೋದು ಅಂತ. ಇರಲಿ, ಅದು 70 ಬಂದ್ರು ನಮಗೆ ಖುಷಿ ಇದೆ. ಹೌದೌದು, ಈ ಕಾಯಿ ಸೈಜ್ ಬರ್ತಾ ಇದೆ ಅಲ್ಲ ಸರ್. ಇದಕ್ಕೆಲ್ಲ ಗೊಬ್ಬರಗಳನ್ನ ಏನು ಇಲ್ಲಿವರೆಗೂ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ ಔಷಧಿಗಳಾಗ್ಲಿ ಎಷ್ಟು ಪರ್ಸೆಂಟೇಜ್ ಯಾವ ಗೊಬ್ಬರ ಎಷ್ಟು ಹಾಕಿರಿ ಅನ್ನೋದು ಸ್ವಲ್ಪ ಹೇಳ್ರಿ ಸರ್. ಸರ್ಕಾರಿ ಗೊಬ್ಬರ ಹಾಕಿದ್ವಿ. ಮತ್ತೇನು ಹಾಕಿರಿ? ಗ್ರೀನ್ ಪ್ಲಾಂಟ್ ಆರ್ಗ್ಯಾನಿಕ್ ಮಾಡಿದ್ರು. ಸುಳ್ಳು ಹೇಳ್ಬೇಡ್ರಿ. ಇಲ್ಲ, ಸರ್ಕಾರಿ ಗೊಬ್ಬರ ಏನಾದ್ರು ಬಳಸಿದ್ರೆ ಪಕ್ಕ ಹೇಳ್ರಿ, ಯಾಕಂದ್ರೆ ಈಗ ನಾವು ಅದಾವೆ ಅಂತ ಹೇಳ್ಬೇಡಿ. ಒಂದು ಬಿಟ್ಟು ಏನು ಬಳಸಲ್ಲ ನೋಡಿ. ಸಗಣಿ ಗೊಬ್ಬರ, ಗ್ರೀನ್ ಪ್ಲಾಂಟಿಂಗ್ ಗೊಬ್ಬರ, ಔಷಧಿ ಅಷ್ಟೇ ಬಳಸೋದು. ಯಾವ್ದು ರಾಸಾಯನಿಕ ಬಳಸಿಲ್ಲ. ಮತ್ತೆ ಕಳ್ಳನಾಶಕ ಎಷ್ಟು ಹೊಡಿತೀರಿ ವರ್ಷಕ್ಕೆ? ಕಳ್ಳನಾಶಕನ ಹೊಡೆದನ್ ಸರ್. ಈಗ ಹೊಡೆದಲ್ಲ ಸರ್. ಗ್ರೀನ್ ಪ್ಲಾಂಟ್ ಯೂಸ್ ಮಾಡ್ದಂಗಿನ ಕಳ್ಳನಾಶಕ ಹೊಡೆದಿಲ್ಲ. ಮತ್ತೆ ಟ್ರ್ಯಾಕ್ಟರ್ ಎಷ್ಟು ಹೊಡಿತೀರಿ ವರ್ಷಕ್ಕೆ? ವರ್ಷಕ್ಕೆ 2 ಪಟ್ಟು ಹೊಡ್ತೀವಿ. 2% ಹೊಡಿತೀರಿ. ಜೊತೆಗೆ 10-26 DAP ಅವನ್ನ ಎಷ್ಟು ಬಳಸ್ತೀರಿ? ಈಗ ಆರ್ಗ್ಯಾನಿಕ್ ಒಳಗೆ ಬಂದದ್ದು ಐತಲ್ಲ ಸರ್, ಅವಾಗ ಇದನ್ನ ಬಳಸಕ್ಕಿಂತ ಇದ್ ಮಾಡಕಂತ ಮಾಡಿದ್ರೆ ಸರ್. ಅಲ್ಲ, ಇದು ಹಿಂದೆ ಈ ಕೆಮಿಕಲ್ ಯಾವ್ದು ಬಳಸಿ? DAP 10-26 19 ಹಾಕಿಲ್ಲ ಸರ್. ಹಾಕಿಲ್ಲ. ಅಂದ್ರೆ ನಿಮ್ಮ ಆತ್ಮದಿಂದ ಹೇಳ್ರಿ ಈ ವಿಷಯಗಳನ್ನ, ಯಾಕಂದ್ರೆ ಬೇರೆಯವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಆ ಉದ್ದೇಶಕ್ಕೆ. ರಾಸಾಯನಿಕ ಬಳಸಿಲ್ಲ ಇಲ್ಲಿವರೆಗೆ, ರಾಸಾಯನಿಕ ಬಳಸಿಲ್ಲ. ಬೆಳೆ ಬೆಳೆದ್ರು ಆರ್ಗ್ಯಾನಿಕ್ ಮಾಡಿದ್ರ ಸರ್. ಹೌದಾ? ಬೆಳೆ ಏನ್ ಬೆಳೆದಿದ್ರಿ ಮಧ್ಯದಲ್ಲಿ? ಮತ್ತೆ ಇದು ಈ ಪ್ಲಾಟಿಗೆ ಅಷ್ಟೇ ಸೋಯಾಬೀನ್, ಈ ಶೇಂಗಾ, ಆಮೇಲೆ ಅವ್ರೆ, ಈ ತರದ್ದು ಇಂಥ ಬೆಳ್ಕೊಂಡ್ರಿ. ಅಂದ್ರೆ ಹೈಟ್ ಬೆಳೆ ಅಂತ ಅವನು ಮಾಡಿಲ್ಲ ನೀವು. ಅದು ಒಂದು ಕಾರಣ. ಅದಕ್ಕೇನೆ ನಿಮ್ದು ಸಣ್ಣ ಕಿರಿಗಂಡು ಬಿದ್ದಿದೆ ಗಿಡ, ಅಂದ್ರೆ ಗಿಡ ಹೈಟ್ ಬಂದಿಲ್ಲ. ಈಗ ಇಳುವರಿ ವಿಚಾರದಲ್ಲಿ ಈ ತರ ಬಂದ್ರೆ ಅಂದಾಜಾಗಿ ನಿಮ್ ಖರ್ಚು ವಿಚಾರಕ್ಕೆ ಹೆಂಗ್ ಹೇಳ್ತೀರಿ? ಈಗ ಎಕರೆಕ್ಕೆ ನಿಮ್ಗೆ ಅಂದಾಜು ಎಷ್ಟು ಖರ್ಚು ಬರ್ತದೆ, ಅಥವಾ 4 ಎಕರೆ ಮಧ್ಯದಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ? 4 ಎಕರೆ ಮಧ್ಯದಲ್ಲಿ ಈ ವರ್ಷ ಖರ್ಚು ಮಾಡಿದ್ದಂದ್ರೆ 1,20,000 ಖರ್ಚು. ಹಿಂದಿನ ವರ್ಷ 1,50,000 ಖರ್ಚು. 1,50,000 ಲಕ್ಷ. ಅದ್ರ ಹಿಂದಿನ ವರ್ಷ 1 ಲಕ್ಷ. ಅಂದ್ರೆ ಖರ್ಚು ವೆಚ್ಚದಲ್ಲಿ ಲೆಕ್ಕ ಮಾಡಿದ್ರೆ ಈಗ ರಾಸಾಯನಿಕಗಳ ಪದ್ಧತಿಯಲ್ಲಿ ಮಾಡ್ತಾರಲ್ಲ, ಅದಕ್ಕೂ ಇದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅದಕ್ಕೆ ಖರ್ಚು ಏನ್ ಬಾಳ ಬರುತ್ತೆ ಸರ್. ಗೊಬ್ಬರದ ರೇಟ್ ಈ ಸತಿ ಹೆಚ್ಚಿಗೆ ಸರ್, ಈ ಸತಿ ಹೆಚ್ಚಿಗೆ ಆಗ್ಬೋದು ಸರ್. ಅಮೌಂಟ್ ಆಗ್ಬೋದಾ? ಈಗ ಇದನ್ನೇ ಮಾಡೋದು ಚೆನ್ನಾಗಿದೆ. ಕಡಿಮೆ ಅನ್ಸುತ್ತೆ. ಇದೆ
ಈಗ 1,20,000 ರೂಪಾಯಿ ನೀವು ಒಂದ್ ಎಕರೆ ಖರ್ಚು ಮಾಡ್ತಾ ಇದ್ರಿ ಅಂದ್ರೆ 4 ಎಕರೆ ಮಧ್ಯೆ 30,000 ರೂಪಾಯಿ ಬಿತ್ತು ಒಂದ್ ಎಕರೆಗೆ. ಒಂದ್ ಎಕರೆ ನೀವು ಇದು ಸ್ಪ್ರೇ ಸಾಯಿಲ್ ಎಲ್ಲ ಸೇರಿ ಬಂತು ವರ್ಷದ್ದು ಟೋಟಲ್ ಒಂದ್ ವರ್ಷದಲ್ಲೇ ನೀವು ಟೋಟಲ್ ಖರ್ಚು ಮಾಡಿದ್ರೆ 1,20,000 ರೂಪಾಯಿ ಅಂದ್ರೆ ಎಕರೆಗೆ 30,000 ಖರ್ಚು ಬರ್ತಾ ಐತಿ. ನಿಮಗೆ ತೃಪ್ತಿ ಕೊಟ್ಟತ ಈಗ? ತೃಪ್ತಿ ಅಂದ್ರೆ ನಿಮಗೆ 3ನೇ ವರ್ಷಕ್ಕೆ ಬೆಳೆ ಸಿಕ್ಕತಿ ಅಂತ ಆಯ್ತು. 3ನೇ ವರ್ಷಕ್ಕೆ ಬೆಳೆ ಸಿಕ್ಕಿದೆ, ಯಾಕಂದ್ರೆ 6ನೇ ಬೆಳೆಗೆ ನಿಮ್ದು ಈಗ 3ನೇ ಕಟಿಂಗ್, ಹೌದಾ? ಅಂತ 3ನೇ ವರ್ಷಕ್ಕೆ ಬೆಳೆ ಸಿಕ್ಕಿದೆ ಅಂತ ಅವಾಗ ನಿಮಗೆ ತೃಪ್ತಿ ಐತಾ? ಇದು ತೃಪ್ತಿ ಐತಾ? ರೋಗ ಕೀಟಗಳಿಗೆ ಸಂಪರ್ಕ ಏನಾದ್ರು ಪಾಯ್ಸನ್ ಯಾವ್ದು ಸ್ಪ್ರೇ ಮಾಡಿದ್ರಾ ಅಥವಾ ಬೆಳೆ ಪೂರ್ತಿ ಗ್ರೀನ್ ಪ್ಲಾಂಟ್? ಎಷ್ಟು ವರ್ಷ ಆಯ್ತು ನೀವು ಬಳಸಕ್ ಸ್ಟಾರ್ಟ್ ಮಾಡಿ? ಮೂಲ ಈಗ ಅಡಿಕೆ ಗಿಡಕ್ಕಿಂತ ಮೊದಲಿಂದ ನೀವು ಬಳಸ್ತಾ ಇದ್ರಲ್ಲ, ಎಷ್ಟು ವರ್ಷ ಇರ್ಬೋದು ಅಂದಾಜು? 12 ವರ್ಷ ಆಗಿದೆ. ನಿಮ್ ಕಕ್ಕರಿದ್ದಾಗ ಬಳಸ್ತಾ ಇದ್ರು, ಆ ಟೈಮಿಂದ ಗೊತ್ತು ನಿಮಗೆ. ಆದ್ರೆ ಈ ಬೆಳೆ ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆಲ್ಲ ಪೂರ್ಣ ಪ್ರಮಾಣ ಅಳವಡಿಸ್ಕೊಂಡಿರಿ. ಬೇರೆ ರೈತರಿಗೆ ಹೇಗೆ ಇಂಟ್ರೆಸ್ಟ್ ಪಡ್ತೀರಿ? ಬೇರೆ ರೈತರು ಅಂದ್ರೆ ಸರ್ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ಮಾಡ್ಬೇಕಂತ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಈ ತರ. ಮತ್ತೆ ಕೆಮಿಕಲ್ ಬಳಸೋದ್ರಿಂದ ಇಲ್ಲೇ ನಮ್ಮ ಪಕ್ಕದ ತೋಟ ಅದ ಸರ್, ಕೆಮಿಕಲ್ ಬಳಸೋದು ಸರ್, ಅವೆಲ್ಲ ಕೊಳೆ ರೋಗ, ಈ ಎಡಿಮುಂಡಿಗೆ ರೋಗ ಎಲ್ಲ ಬರ್ತಾ ಇದೆ. ನಿಮ್ದ್ರಲ್ಲ ಅದು ಸಮಸ್ಯೆ ಇಲ್ಲ, ಆ ತರ ಏನು ಸಮಸ್ಯೆ ಕಂಡಿಲ್ಲ. ವಿಷಯ ತಿಳ್ಕೊಳಕ ತಾವ ಬೆಳಗಿಂದ ಶ್ರಮಪಟ್ಟು ಬಂದಿದ್ರಿ. ಈ ಒಂದು ಜಾಗ ನೋಡ್ಕೊಂಡು ನೀವು ತೀರ್ಮಾನ ಮಾಡ್ರಿ ಅಂತ ಹೇಳಿದ್ದೆ, ಬಂದಿದ್ರಿ. ತಾವು ತಮ್ಮ ಅನುಭವ ಈಗ ತೋಟದಲ್ಲೇ ರೈತರ ಜೊತೆಗೆ ಇದ್ದೀರಿ, ಆ ವಿಷಯಗಳನ್ನ ನೀವು ಹೇಳ್ಕೊಡ್ರಿ ಸರ್. ಧನ್ಯವಾದಗಳು ಸಚಿನ್ ಅವರೇ. ಹಾಂ ಸರ್. ಇಲ್ಲಿವರೆಗೆ ಅಡಿಕೆ ಹಾಂ ಸರ್ ಹೆಚ್ಚಿಗೆ ಮಾಹಿತಿ ಇಲ್ಲ. ಹಾಂ ಸರ್. ಯಾಕೆಂತಂದ್ರೆ ಹಾಂ ನಾವು ನೋಡಿದ್ದು ಶುಗರ್ ಕೇನು, ಹಾಂ ಸರ್, ಮೇಜು ನಮ್ಮ ಏರಿಯಾದಲ್ಲಿ ಬರೋದು ಹಾಂ ಸರ್. ಸ್ವಲ್ಪ ಬೆಳೆಗಳು ಇವೆ. ಓಕೆ. ಬೆಳಗಾಂ ಟೆಕ್ನಿಕಲ್ ಕೃಷಿ ಎಸ್ ಸರ್, ಜಾಸ್ತಿ ಜನ ಇದ್ದಾರೆ. ಹಾಂ ಸರ್. ಅವರು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ, ಹೋಗಿರ್ತೀವಿ. ಹಾಂ ಸರ್. ಅದು ಪರಿಪೂರ್ಣವಾಗಿ ಸಾವಯವ ಮೊದಲು ಹೇಳ್ಬೇಕಂತಂದ್ರೆ ಹಾಂ ಸರ್, ಇದನ್ನು ಮಾಡೋದ್ರಿಂದ ರೈತರಿಗೆ ಇನ್ ಫ್ಯೂಚರ್ಲಿ ಲಾಭ ಇದೆ. ಹಾಂ ಸರ್, ಮಾಡ್ಬೇಕಾಗತ್ತೆ. ಹಾಂ ಸರ್. ಹಾಂ ಸರ್. ಈಗ ತಾವು ಅಡಿಕೆ ವಿಚಾರದಲ್ಲೇ ಬಂದಿದ್ರಿ ಅಂದ್ರೆ ನಾವು ಅಡಿಕೆ ಮಾಡ್ಬೇಕು ಸರ್, ಈ ವಿಷಯ ತಿಳಿಲಿ ಅನ್ನೋ ಉದ್ದೇಶ. ನಮ್ಮ ಸಹೋದರರ ಹೊಲಗಳಿಗೆ ಎಸ್ ಸರ್, ಎಸ್ ಸರ್. ಹಾಂ ಸರ್. ಇನ್ನಿತರೆ ನಮ್ಮ ಸ್ನೇಹಿತರ ಹೊಲಗಳಿಗೆ ಹೋಗ್ತಾ ಇರ್ತೀವಿ, ಹಾಂ ಸರ್, ನೋಡ್ತಾ ಇರ್ತೀವಿ. ಆ ಹಂತದಲ್ಲಿ ನಮಗೆ ಅಂದ್ರೆ ಈ ಏರಿಯಾದಲ್ಲಿ ಜಾಸ್ತಿ ಅಡಿಕೆ ಇದೆಯಲ್ಲ. ಹಾಂ ಸರ್. ಈ ಅಡಿಕೆ ತೋಟನ ನಮ್ ಕಡೆ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೆಯೋದು ಬಹಳ ಕಡಿಮೆ ಇದೆ. ಹಾಂ ಹಾಂ. ಸ್ವಲ್ಪ ಅಲ್ಲೂ ಮಾಡೋದ್ರಿಂದ ಹಾಂ ಸರ್, ಇನ್ನಿತರ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ಬಂದಿದ್ದೀವಿ ಸರ್. ತಾವು ಈಗ ನೋಡಿದಂತದ್ದಾಗ್ಲಿ ಅಥವಾ ಅವರ ಅನುಭವ ತಿಳ್ಕೊಂಡ ಮೇಲೆ ಏನ್ ಅನ್ಸುತ್ತೆ ತಮಗೆ? ಮಾಡ್ಬೇಕು ಸರ್. ಲಾಭದಾಯಕನ್ನ ಇಟ್ಕೊಂಡ್ಬಿಟ್ಟು ಹಾ. ಭೂಮಿ ಒಳ್ಳೇದಿರ್ಬೇಕು, ಹಾಂ ಸರ್. ಭೂಮಿಗೆ ಒಳ್ಳೇದಾಗ್ಬೇಕು. ಎಸ್. ಆಮೇಲೆ ರೈತ ಕಷ್ಟಪಟ್ಟು ದುಡಿತಾ ಇದ್ದಾನಲ್ಲ, ಅವನಿಗೆ ಒಳ್ಳೇದಾಗ್ಬೇಕಂತ ಹೇಳ್ಕಿಸಿಂದು ಒಂದು ವಿಚಾರ ಸರ್. ಮುಕ್ತವಾಗಿ ಮಾಡ್ಬೋದಲ್ಲ? ಈಗ ಅವರೆಲ್ಲ ಆರ್ಗ್ಯಾನಿಕ್ ಅಲ್ಲೇ ಮಾಡಿದಾರೆ, ರಾಸಾಯನಿಕ ಸಂಪೂರ್ಣ ಬಿಟ್ಟು ಮಾಡಿದ್ವಿ ಅಂತ ಹೇಳಿದಾರೆ ನಿಮ್ಮ ಎದುರುಗಡೆನೆ. ಜೊತೆಗೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ. ಹಾಂ ಸರ್. ಈಗ ಈ ಏರಿಯಾ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಈ ಕಡೆ ಹಾಂ ಸರ್. ಡಿಸ್ಟ್ರಿಕ್ಟ್ ಹಾಂ ಸರ್. 100% ಬರ್ತಾ ಇದ್ದಾರೆ ರೈತ. ಹಾಂ ಸರ್. ಹಾಂ ಸರ್. ಅಂದ್ರೆ ಆರ್ಗ್ಯಾನಿಕ್ ರೂಪದಲ್ಲಿ ಬರ್ತಾ ಇದ್ದಾರೆ. ಎಸ್ ಸರ್. ಈ ಟೋಟಲಿ ಖುಷಿ ಕೊಡ್ತಾ ಇದು ಈ ಒಂದು ಟೂರ್ ಟೈಪ್ ಅಲ್ಲಿ ಬಂದಿದ್ರಿ ಇವತ್ತು. ನಿಮ್ ಫ್ರೆಂಡ್ ನೀವೆಲ್ಲ ಜೊತೆ ಬಂದಿದ್ರಿ, ನೋಡಿದ್ರಿ. ಈಗ ಒಬ್ಬ ರೈತರ ಜೊತೆಗೆ ಪ್ರಾಕ್ಟಿಕಲ್ ನೋಡಿದ್ರಿ, ಮತ್ತೆ ಅವ್ರು 3 ವರ್ಷಕ್ಕೆ ಬೆಳೆ ಬೆಳೆದಂತ ತೋಟ ನೋಡಿದ್ರಿ. ಈಗ 6ನೇ ವರ್ಷಕ್ಕೆ 3ನೇ ಕ್ರಾಪ್ ನೋಡ್ತಾ ಇದ್ರಿ. ಇಷ್ಟು ಬೆಳೆ ಅದ್ಭುತವಾಗಿದೆ. ತಮಗೆ ಖುಷಿ ಕೊಟ್ಟತಾ? ಇದು ಖುಷಿ ಕೊಟ್ಟತಾ? ಜೊತೆಗೆ ಅವ್ರು ರಾಸಾಯನಿಕ ಬಿಟ್ಟು ಮಾಡಿದಾರ ಅಂತಾನು ಹೇಳಿದ್ರು. ಇಂಥ ವಿಷಯಗಳನ್ನ ನಾವು ರೈತರಿಗೆ ತಗೊಂಡು ಬರ್ಬೇಕಿಲ್ಲ. ಹಾಂ ಸರ್. ಎಲ್ಲಾ ರೈತರು ಈ ರಾಸಾಯನಿಕ ಬಿಟ್ಟು ಅಂದ್ರೆ 100% ಬಿಟ್ಟು ಬನ್ನಿ ಅಂತ ಹೇಳಕ್ ಆಗುದಿಲ್ಲ. ಹೌದು, ಅವ್ರವರೇ ಪ್ರಾಕ್ಟಿಕಲ್ ಮಾಡ್ಕೊಂತ ಬರ್ಲಿ. ಬಿಟ್ಟು ಬನ್ನಿ ಅಂತ ಹೇಳಕ್ ಆಗುದಿಲ್ಲ. ಬಂದರೆ ಬಾಳೆ ಒಳ್ಳೇದು. ಸಕ್ಸಸ್. ಈ ದೀರ್ಘಾವಧಿ ಬೆಳೆಗಳೆಲ್ಲ, ತೋಟಗಾರಿಕೆ ಬೆಳೆಗಳೆಲ್ಲ ಅನಿವಾರ್ಯನೇ ಇದೆ. ಬಂದ್ರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಚೇತನ್, ತಮ್ಮ ಅನುಭವದ ಪ್ರಕಾರ ಎಲ್ಲರೂ ರೈತರು ಖುಷಿಯಿಂದ ಮಾಡ್ಬೋದಾ ಇದನ್ನ? ಮಾಡ್ಬೋದಾ? ಈ ಒಂದು ವಿಡಿಯೋ ಮೂಲಕ ರೈತ ಬಾಂಧವರಿಗೆ ಕೇಳ್ತಿರೋದು, ಈ ವಿಡಿಯೋ ಮೂಲಕ ನೋಡಂತ ಯಾವುದೇ ರೈತರಿಗೂ ಏನೇ ಅನುಮಾನಗಳಿದ್ರು ಎನಿ ಟೈಮಲ್ಲಿ ನೀವು ಅವ್ರಿಗೆ ಸಂಪರ್ಕ ಮಾಡಿ, ಜೊತೆಗೆ ನೀವು ಪ್ರಾಕ್ಟಿಕಲ್ ಬಂದು ಹೋಗ್ರಿ. ಇವತ್ತೇನು ಬೆಳಗಾವಿಯಿಂದ ಬಂದಿದ್ದಾರೆ, ಆಗ ನಮ್ಮ ರಾಜ್ಯ, ನಮ್ಮ ಬೇರೆ ಬೇರೆ ಸ್ಟೇಟಿಂದ ಬಂದು ಸಾಕಷ್ಟು ಜನ ನೋಡ್ಕೊಂಡು ಅನುಭವ ತಗೊಂಡು ಹೋಗಿದ್ದಾರೆ. ನೀವು ಬಂದು ನಿಮ್ಮ ಪ್ರಾಕ್ಟಿಕಲ್ ಅನುಭವ ತಗೊಂಡು ಅದು ಅನುಭವ ಸರಿ ಇದ್ರೆ ಮಾತ್ರ ನೀವು ಆಯ್ಕೆ ಮಾಡ್ರಿ ಅಂತ ಹೇಳ್ತಾ, ಏನೇ ಅನುಮಾನಗಳಿದ್ರು ಡೈರೆಕ್ಟ್ ಆಗಿ ಅವ್ರಿಗೆ ಸಂಪರ್ಕ ಮಾಡಿ ರೈತರ ಹತ್ರ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ನಾನು ಇವತ್ತು ಇತಿಶ್ರೀ ಆಡ್ತಾ ಇದ್ದೀನಿ. ನಮಸ್ಕಾರ.